ಹಾಯ್ ಫ್ರೆಂಡ್ಸ್, ಬಿಜೆಪಿ ಚಾಣಕ್ಯ ಅಮಿತ್ ಶಾ ದಿನಚರಿ ಹೇಗಿರುತ್ತೆ? ಇವರು ಯೋಗ ವ್ಯಾಯಾಮ ಮಾಡೋದಿಲ್ವಾ? ಆರೋಗ್ಯ ಕಾಪಾಡಲು ಇವರು ಮಾಡ್ತಿರೋದೇನು? ಇವರಿಗೆ ಇಷ್ಟವಾದ ಆಹಾರ ಏನು? ಇವರು ದಿನಕ್ಕೆ ಎಷ್ಟು ಗಂಟೆ ಕೆಲಸ ಮಾಡ್ತಾರೆ ಗೊತ್ತಾ? ಬಿಜೆಪಿ ನಾಯಕರ ನಿದ್ದೆಗೆಡಿಸಿದ್ದು ಹೇಗೆ ಅಮಿತ್ ಶಾ? ಬಿಜೆಪಿ ಯಶಸ್ಸಿನ ಹಿಂದೆ ಅಮಿತ್ ಶಾ ಪಾತ್ರ ಏನು? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಅಮಿತ್ ಶಾಗೆ ಇತ್ತು ಆಹಾರದ ಕ್ರೇಜ್. ಗುಜರಾತಿ ಆಹಾರ ಅಂದರೆ ತುಂಬ ಇಷ್ಟ. ಗೃಹ ಸಚಿವ ಅಮಿತ್ ಶಾಗೆ ಆಹಾರದ ಕ್ರೇಜ್ ತುಂಬ ಇತ್ತು. ಅವರಿಗೆ ಗುಜರಾತಿ ಶೈಲಿಯ ಊಟ ಅಂದರೆ ತುಂಬ ಇಷ್ಟ. ಯಾವಾಗಲೂ ಗುಜರಾತಿಗೆ ಹೋಗೋಕೆ ಆಗಲ್ವಲ್ಲ, ಸೊ ಎಲೆಕ್ಷನ್ ಟೈಮಲ್ಲಿ ಹೋದಾಗ ಎಲ್ಲ ರೀತಿಯ ಆಹಾರದ ಟೇಸ್ಟ್ ನೋಡಿ ಬರ್ತಿದ್ರು. ಮಾಂಸಾಹಾರಕ್ಕಿಂತ ಸಸ್ಯಾಹಾರ, ಅದರಲ್ಲೂ ಪೋಹಾ ಅಂದರೆ ಇವರಿಗೆ ಇಷ್ಟವಂತೆ. ಇನ್ನೊಂದು ವಿಷಯ ಅಂದರೆ ಸಂಸತ್ ಅಧಿವೇಶನ ನಡೆಯುವಾಗ ಇವರು ಅದೇ ಬೇಕು ಇದೇ ಬೇಕು ಅಂತ ಆರ್ಡರ್ ಮಾಡಲ್ಲ. ಕ್ಯಾಂಟೀನ್ನಲ್ಲಿ ಏನಿರುತ್ತೋ ಅದನ್ನೇ ತಿಂತಾರೆ. ಡಯೆಟ್ ಗಿಯೆಟ್ ಏನೂ ಇರಲಿಲ್ಲ. ತೂಕದ ಜೊತೆಗೆ ಡಯಾಬಿಟಿಸ್. ವರ್ಷದಲ್ಲೇ 20 kg ಇಳಿಸಿದ ಶಾ. ಎಸ್, ಮೊದಲು ಅಂದರೆ 2017ಕ್ಕೂ ಮೊದಲು ಅಮಿತ್ ಶಾ ಆರೋಗ್ಯದ ಕಡೆಗೆ ಅಷ್ಟಾಗಿ ಗಮನ ಕೊಡ್ತಿರ್ಲಿಲ್ಲ. ಹೀಗಾಗಿ ತುಂಬ ದಪ್ಪ ಆಗಿದ್ರು, ತೂಕ ಹೆಚ್ಚಾಗಿತ್ತು, ಜೊತೆಗೆ ಶುಗರ್ ಕೂಡ ತುಂಬ ಜಾಸ್ತಿ ಆಗಿತ್ತು. ಅವರಿಗೆ ತುಂಬ ಜನ ತೂಕ ಇಳಿಸಿಕೊಳ್ಳುವಂತೆ ಸಲಹೆ ನೀಡ್ತಿದ್ರು. ಆದರೆ ಅಮಿತ್ ಶಾ ಮೊದಲು ಗಮನ ನೀಡಿರಲಿಲ್ಲ. ಆದರೆ 2017ರ ನಂತರ ತೂಕ ಇಳಿಸಿಕೊಳ್ಳುವ ಶಪಥ ಮಾಡಿದ್ರು. ಕಟ್ಟುನಿಟ್ಟಿನ ದಿನಚರಿ ಶುರು ಮಾಡಿದ್ರು. ಎಷ್ಟರ ಮಟ್ಟಿಗೆ ಅಂದರೆ ಒಂದೇ ವರ್ಷದಲ್ಲಿ ಬರೋಬ್ಬರಿ 20 kgಯಷ್ಟು ತೂಕ ಕಡಿಮೆ ಮಾಡಿಕೊಂಡ್ರು. ಅದರಲ್ಲೂ 2021ರಲ್ಲಿ ಅಮಿತ್ ಶಾಗೆ ಕೊರೋನಾ ಬಂದಾಗ ತುಂಬ ವೀಕ್ ಆಗಿಬಿಟ್ಟಿದ್ರು. ಯೋಗ ವ್ಯಾಯಾಮ ಮಾಡಲ್ಲ, ಆದರೂ ಕಾಪಾಡಿಕೊಂಡಿದ್ದಾರೆ ಆರೋಗ್ಯ. ಅಮಿತ್ ಶಾ ತೂಕ ಇಳಿಸಿಕೊಳ್ಳಲು ಜಾಸ್ತಿ ಶ್ರಮ ಹಾಕಿಲ್ಲ. ಮೋದಿ ಯೋಗ ಮಾಡ್ತಾರೆ, ಧ್ಯಾನ ಮಾಡ್ತಾರೆ, ಕಟ್ಟುನಿಟ್ಟಿನ ಡಯೆಟ್ ಫಾಲೋ ಮಾಡ್ತಾರೆ. ಆದರೆ ಅಮಿತ್ ಶಾ ಸಿಂಪಲ್ ದಿನಚರಿ ಹಾಕೊಂಡು ಅದನ್ನ ಫಾಲೋ ಮಾಡ್ತಿದ್ದಾರೆ. ಬೆಳಗ್ಗೆ ಎದ್ದ ಕೂಡಲೇ ಮಿಸ್ ಮಾಡದೆ ಅಮಿತ್ ಶಾ ವಾಕಿಂಗ್ ಹೋಗ್ತಾರೆ. ನಂತರ ತಮಗಿಷ್ಟವಾದ ಆಹಾರ ಸೇವಿಸ್ತಾರೆ. ಶುಗರ್ ಇದ್ದವರು ರೈಸ್ ಐಟಮ್ ತಿನ್ನಬಾರ್ದು ಅನ್ನೋ ವಾದವನ್ನು ಅವರು ಒಪ್ಪೋದಿಲ್ಲ. ಆದರೆ ಸಿಹಿ ತಿನಿಸು ತಿನ್ನೋದನ್ನ ಫುಲ್ ಕಂಟ್ರೋಲ್ ಮಾಡ್ತಾರೆ. ನಂತರ ಕಚೇರಿಯಲ್ಲಿದ್ದರೆ ಮಧ್ಯಾಹ್ನದ ವೇಳೆಗೆ ಮನೆಯಿಂದಲೇ ಊಟ ಬರುತ್ತೆ. ಇನ್ನು ಸಂಜೆ ಊಟವನ್ನಂತೂ ಅಮಿತ್ ಶಾ ತುಂಬ ಬೇಗ ಅಂದರೆ 7:30ಗೆಲ್ಲ ಮಾಡಿಬಿಡ್ತಾರೆ. ತಡರಾತ್ರಿಗೆ ಊಟ ಮಾಡಿದರೆ ತೂಕ ಹೆಚ್ಚಾಗುತ್ತೆ ಅನ್ನೋದು ಅವರ ನಂಬಿಕೆ. ರಾತ್ರಿಯೂ ಚಪಾತಿ ದಾಲ್ ಜೊತೆಗೆ ಸ್ವಲ್ಪ ರೈಸ್ ಕೂಡ ತಗೊಳ್ತಾರೆ. ಬೆಳಗ್ಗೆ ವಾಕಿಂಗ್ ಹೋಗಲು ಸಾಧ್ಯವಾಗದೇ ಇದ್ರೆ ಆಹಾರದಲ್ಲಿ ಕಡಿಮೆ ಮಾಡೋ ಮೂಲಕ ಕಂಟ್ರೋಲ್ ಮಾಡ್ತಾರೆ. ದಿನಕ್ಕೆ 10 ಗಂಟೆ ಕೆಲಸ ಫಿಕ್ಸ್. ಅಧಿಕಾರಿಗಳಿಗೂ ಹೆವಿ ಡ್ಯೂಟಿ. ಅಮಿತ್ ಶಾ ಅವರನ್ನು 2019ರಲ್ಲಿ ಗೃಹ ಸಚಿವರನ್ನಾಗಿ ನೇಮಿಸಲಾಯಿತು. ಇದಾದ್ಮೇಲೆ ಗೃಹ ಇಲಾಖೆ ಕಚೇರಿ ಕೆಲಸದ ಟೈಮಿಂಗ್ಸ್ ಕೂಡ ಜಾಸ್ತಿ ಆಗೋಯ್ತು. ಅದಕ್ಕೆ ಕಾರಣವಾಗಿದ್ದು ಅಮಿತ್ ಶಾ. ಎಸ್, ಅಧಿಕಾರಿಗಳು 10 ಗಂಟೆಗೆ ಕೆಲಸಕ್ಕೆ ಬಂದ್ರೆ ಅಮಿತ್ ಶಾ ಪ್ರತಿದಿನ 10 ಗಂಟೆಗೂ ಮುನ್ನವೇ ಕಚೇರಿಗೆ ಬರ್ತಾರೆ. ಗುರುವಾರ ಇನ್ನೂ ಬೇಗ ಅಂದ್ರೆ 9:40ಕ್ಕೆ ಕಚೇರಿಗೆ ಬರ್ತಾರೆ. ಹೀಗೆ ಬಂದವರು ನಿರಂತರವಾಗಿ ಕೆಲಸದಲ್ಲಿ ತೊಡಗ್ತಾರೆ. ಹಿಂದೆ ಗೃಹ ಸಚಿವರಾಗಿದ್ದ ರಾಜನಾಥ್ ಸಿಂಗ್ ಮಧ್ಯಾಹ್ನ ಊಟಕ್ಕೆ ಮನೆಗೆ ಹೋಗ್ತಿದ್ರು. ಆದ್ರೆ ಅಮಿತ್ ಶಾ ಊಟಕ್ಕೂ ಮನೆಗೆ ಹೋಗೋದಿಲ್ಲ. 12:45ಕ್ಕೆಲ್ಲ ಊಟ ಕಚೇರಿಗೆ ಬರುತ್ತೆ. ಊಟ ಮುಗಿಸಿ ಕೆಲಸದಲ್ಲಿ ತೊಡಗುವ ಅಮಿತ್ ಶಾ ರಾತ್ರಿ 8 ಗಂಟೆವರೆಗೂ ಕೆಲಸ ಮಾಡ್ತಾರೆ. ಸಾಮಾನ್ಯವಾಗಿ ಸರ್ಕಾರಿ ಕಚೇರಿಗಳಲ್ಲಿ ಸಂಜೆ 5-6 ಗಂಟೆಗೆ ಕೆಲಸ ಮುಗಿಯುತ್ತೆ. ಅಧಿಕಾರಿಗಳು ಮನೆಗೆ ಹೋಗ್ತಾರೆ. ಆದರೆ ಗೃಹ ಇಲಾಖೆಯಲ್ಲಿ ಅಮಿತ್ ಶಾ ಖುದ್ದು 8 ಗಂಟೆವರೆಗೆ ಇರೋದ್ರಿಂದ ಜೂನಿಯರ್ ಮಿನಿಸ್ಟರ್ಗಳು ಮತ್ತು ಅಧಿಕಾರಿಗಳು ಕೂಡ ರಾತ್ರಿವರೆಗೆ ಕೆಲಸ ಮಾಡ್ತಿದ್ದಾರೆ. ರಜೆ ಇದ್ರೂ ಕಚೇರಿಗೆ ಹೋಗುವ ಶಾ. ಚಾಣಕ್ಯನ ವೇಗಕ್ಕೆ ಕಚೇರಿ ಸಿಬ್ಬಂದಿ ಸುಸ್ತು. ಸರ್ಕಾರಿ ರಜೆ ಇದ್ದಾಗ ಸರ್ಕಾರಿ ನೌಕರರಿಗೂ ರಜೆ ಇರೋದು ಕಾಮನ್. ಆದರೆ ಅಮಿತ್ ಶಾ ಸರ್ಕಾರಿ ರಜೆ ಇರಲಿ ಏನೇ ಇರಲಿ ಮಿಸ್ ಮಾಡದೆ ಆಫೀಸಿಗೆ ಹೋಗ್ತಾರೆ. ಇದರಿಂದಾಗಿ ಜೂನಿಯರ್ ಮಿನಿಸ್ಟರ್ ಮತ್ತು ಕೆಲ ಹಿರಿಯ ಅಧಿಕಾರಿಗಳು ಕೂಡ ರಜೆ ದಿನವೂ ಕಚೇರಿಗೆ ಹೋಗ್ತಾರೆ. ಜೊತೆಗೆ ಅಮಿತ್ ಶಾ ಕೆಲಸದ ವೇಗಕ್ಕೆ ಸೆಟ್ ಆಗೋಕೆ ಅಧಿಕಾರಿಗಳಿಗೆ ತುಂಬ ದಿನ ಬೇಕಾಗಿತ್ತು ಅಂತಾರೆ ಬಲ್ಲವರು. ಅವರ ಇಲಾಖೆಯಲ್ಲಿ 19 ವಿಭಾಗಗಳಿದ್ದು ಪ್ರತಿದಿನವೂ ಎಲ್ಲರಿಂದಲೂ ಬ್ರೀಫಿಂಗ್ ಪಡೆಯುತ್ತಾರೆ.
ಅಂದ್ರೆ ಏನ್ ಕೆಲಸ ಆಯ್ತು, ಏನಾಗಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಪಡಿತಾರೆ. ಒಟ್ಟು 8 ಕ್ಯಾಬಿನೆಟ್ ಕಮಿಟಿಗಳಿದ್ದು ಅವೆಲ್ಲದರಲ್ಲೂ ಅಮಿತ್ ಶಾ ಇದ್ದಾರೆ. ಈ ಹಿಂದೆ ಗೃಹ ಸಚಿವರಾಗಿದ್ದ ರಾಜನಾಥ್ ಸಿಂಗ್ ಇದ್ದಿದ್ದು 2 ಸಮಿತಿಗಳಲ್ಲಿ ಮಾತ್ರ. ಇನ್ನು ಮೋದಿ ಕೂಡ 6 ಸಮಿತಿಗಳಲ್ಲಿ ಇದ್ದಾರೆ. ಅಂದ್ರೆ ಅಮಿತ್ ಶಾ ಎಲ್ಲರಿಗಿಂತ ಜಾಸ್ತಿ, ಅಂದ್ರೆ ತಮಗೆ ಸಂಬಂಧಿಸದ ಸಮಿತಿಗಳಲ್ಲೂ ಇದ್ದಾರೆ. ಪಕ್ಷದ ನಾಯಕರಿಗೆ ಮಧ್ಯರಾತ್ರಿಯೂ ಕರೆ, ಲೀಡರ್ಸ್ ಮಲಗುವಾಗ ಪೆನ್ ಪೇಪರ್ ರೆಡಿ. ಎಸ್, ನರೇಂದ್ರ ಮೋದಿ ಪ್ರಧಾನಿಯಾದ ಬಳಿಕ ಅಮಿತ್ ಶಾಗೆ ಕಂಪ್ಲೀಟ್ ಆಗಿ ಬಿಜೆಪಿಯ ಜವಾಬ್ದಾರಿ ನೀಡಲಾಯಿತು. ಇದಾದ್ಮೇಲೆ ಅಮಿತ್ ಶಾ ಬಿಜೆಪಿಯನ್ನು ಯಾವ ರೀತಿ ದೇಶದ ತುಂಬಾ ಹರಡಿದ್ರು ಅಂತ ಎಲ್ಲರಿಗೂ ಗೊತ್ತಿರೋ ವಿಚಾರ. ಅಮಿತ್ ಶಾ ಬಿಜೆಪಿ ಕಂಟ್ರೋಲ್ ವಹಿಸಿಕೊಂಡ ಬಳಿಕ ಬಿಜೆಪಿ ನಾಯಕರು ರಾತ್ರಿ ಮಲಗುವಾಗಲೂ ಪೆನ್ನು ಪೇಪರ್ ತಲೆದಿಂಬಿನಡಿ ಇಟ್ಕೊಂಡು ಮಲಗ್ತಿದ್ರಂತೆ. ಯಾಕಂದ್ರೆ ಅಮಿತ್ ಶಾ ಯಾವಾಗ ಬೇಕಿದ್ರೂ ನಡುರಾತ್ರಿಯಲ್ಲಿ ಕರೆ ಮಾಡ್ತಿದ್ರು. ಈಗಾಗಲೇ ವಹಿಸಿರೋ ಟಾಸ್ಕ್ ಬಗ್ಗೆ ಮಾಹಿತಿ ಪಡೆದು ಹೊಸ ಟಾಸ್ಕ್ ಗಳನ್ನ ನೀಡ್ತಿದ್ರು. ಅದಕ್ಕೆ ಡೆಡ್ಲೈನ್ ಕೂಡ ಫಿಕ್ಸ್ ಮಾಡ್ತಿದ್ರು. ನಾಯಕರು ಅದನ್ನ ನೋಟ್ ಮಾಡಿಕೊಳ್ತಿದ್ರು. ಕೇಂದ್ರ ಬಿಜೆಪಿಯಲ್ಲಿ ಮೋದಿ ಶಾ ಜೋಡಿ ಬಂದ ಬಳಿಕ ಬಿಜೆಪಿಯ ತಳಮಟ್ಟದ ನಾಯಕರು ಕೂಡ ವರ್ಷದ ಪ್ರತಿಯೊಂದು ದಿನವೂ ಪಕ್ಷದ ಕೆಲಸದಲ್ಲಿ ಮುಳುಗುವಂತೆ ಮಾಡಿದ್ರು ಅಂತಾರೆ ನಾಯಕರು. ಅಮಿತ್ ಶಾ ಕೆಲ ಅಪರೂಪದ ಮಾಹಿತಿ. ಈ ಹಿಂದೆ ಗೃಹ ಸಚಿವರಾಗಿದ್ದ ರಾಜನಾಥ್ ಸಿಂಗ್ ಮಧ್ಯಾಹ್ನದ ಬಳಿಕ ವರ್ಕ್ ಫ್ರಮ್ ಹೋಮ್ ಮಾಡ್ತಿದ್ರು. ಎಂತಹ ಮುಖ್ಯವಾದ ಮೀಟಿಂಗ್ ಅಥವಾ ಇತರೆ ರಾಜಕೀಯ ಸಭೆಗಳನ್ನು ಕೂಡ ಮನೆಯಲ್ಲೇ ನಡೆಸ್ತಿದ್ರು. ಆದ್ರೆ ಅಮಿತ್ ಶಾ ಎಲ್ಲಾ ಸಭೆಗಳನ್ನು ಕಚೇರಿಯಲ್ಲೇ ನಡೆಸ್ತಾರೆ. ಇನ್ನು ಅಮಿತ್ ಶಾಗೆ ಗುಜರಾತ್ ನಲ್ಲಿ ಗೃಹ ಸಚಿವರಾಗಿ ಕೆಲಸ ಮಾಡಿದ ಅನುಭವ ಇದೆ. ಇವರು 1995ರಿಂದ 4 ಅವಧಿಗೆ ಗುಜರಾತ್ನ ಸರ್ಕೇಜ್ ಕ್ಷೇತ್ರದಿಂದ ವಿಧಾನಸಭೆಗೆ ಶಾಸಕರಾಗಿ ಆಯ್ಕೆಯಾಗಿದ್ರು. 2002ರಲ್ಲಿ ಮೋದಿ ಸರ್ಕಾರದಲ್ಲಿ ಗುಜರಾತ್ನ ಗೃಹ ಸಚಿವರಾಗಿಯೂ ಕೆಲಸ ಮಾಡಿದ್ದಾರೆ. ಇವರು ಬಯೋಕೆಮಿಸ್ಟ್ರಿಯಲ್ಲಿ BSc ಮುಗಿಸಿದ್ದಾರೆ. ಇವರಿಗೆ ಮದುವೆಯಾಗಿ ಜೈ ಶಾ ಅನ್ನೋ ಮಗ ಇದ್ದಾರೆ. ಇವರು 2019ರ ಲೋಕಸಭೆ ಚುನಾವಣೆಯಲ್ಲಿ ಘೋಷಿಸಿಕೊಂಡಿರೋ ಪ್ರಕಾರ ಇವರ ಆಸ್ತಿ 38 ಕೋಟಿ 81 ಲಕ್ಷ ರೂಪಾಯಿಯಷ್ಟಿದೆ. ಇವರಿಗೆ ಚೆಸ್ ಆಟ ಅಂದ್ರೆ ತುಂಬಾ ಇಷ್ಟ. 1982ರಲ್ಲಿ ಮೋದಿಯನ್ನು ಮೊದಲ ಬಾರಿಗೆ ಭೇಟಿಯಾಗಿದ್ರು. ಅಮಿತ್ ಶಾ ಅಹಮದಾಬಾದ್ನ ಕೋಆಪರೇಟಿವ್ ಬ್ಯಾಂಕ್ಗಳಲ್ಲಿ ಸ್ಟಾಕ್ ಬ್ರೋಕರ್ ಆಗಿಯೂ ಕೆಲಸ ಮಾಡಿದ್ದಾರೆ. ಅಂದಹಾಗೆ ಅಮಿತ್ ಶಾ ಗುಜರಾತಿ ಬನಿಯಾ ಕುಟುಂಬದಲ್ಲಿ ಜನಿಸಿದ್ರು. ಫ್ರೆಂಡ್ಸ್, ಇದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ದಿನಚರಿ. ಅವರ ಕೆಲಸದ ಶೈಲಿಯನ್ನು ತಿಳಿಸಿಕೊಡುವ ಪ್ರಯತ್ನ. ಇವರ ಬಗ್ಗೆ ನಿಮಗೇನನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.